ಬೈಬೇಡ್ರಮ್ಮ ಕರೆಕ್ಟಾಗಿ ಮಾತಾಡೋಣ, ಹಿಂದಿ ಮಾತಾಡೋದು ಇಲ್ಲ, ನಾನು ಕನ್ನಡ ಅಷ್ಟೇ ಬರೋದಂತ ಅಂದವನೇ. ಎಲ್ಲ ಹಿಡ್ಕೊಂಡು ಮಾತಾಡ್ಸೋದಂತ ಪ್ರಶ್ನೆ ಮಾಡಕ್ ಬಂದವನೇ. ಏನಕ್ಕೆ ನೀನು ಬಂದಿದೆ ಬೋಳಿ ಮಗನೆ ಅಂತ ಹೇಳಿ ಕತ್ತು ಬನ್ನಿ ಕೈ ಹಾಕಿ ಪೊಲೀಸರು ಅವನ್ನ ಒಳಗಡೆ ಕರ್ಕೊಂಡು ಕೂರಿಸಿದ್ರು ಹೊಡೆದಿರೋದು. ಶಾಪುರ್ ಅಂತ ಎಷ್ಟು ಗಂಟೆ ರಾತ್ರಿ ಆಗಿದ್ದು? 4:40 ಮಾರ್ನಿಂಗ್ ಬೆಳಿಗ್ಗೆ 4:40. ಇವರೆಲ್ಲ ಹೆಂಗ್ ಒಟ್ಟಾಗಿದ್ದಾರೆ ರಾತ್ರಿ 4:40? ಗೊತ್ತಿಲ್ಲ ಸರ್, ಅವರ ಫುಲ್ ಟೈಟ್ ಫುಡ್ ಬರ್ತಾ ಇದ್ರು ಆ ಕಡೆ. ಹಿಂದಿಗೆ ಏನೋ ಮಾತಾಡ್ತಾರೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಹಿಂದಿ ಬರಲ್ಲ, ಕನ್ನಡ ಏನೋ ಇದ್ರೆ ಹೇಳ್ರಿ ಅಂತಂದರೆ ಚಲಾಟ್ ಮಾತಾಡ್ಸೋದು ಬೆಂಚೋದು ಅಂತೇಳಿ ಚಲಾಟ ಅಂತಂದ್ರೆ ನಾನು ಹಿಂದಿಗೆ ಏನೋ ಬಿಟ್ಟಿರಾ ಏನು ಬಿಟ್ಟರೆ ಕನ್ನಡ ಮಾತಾಡಿ, ನಾನು ಹಿಂದಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಟೋಪಿ ಎಲ್ಲ ಹಿಡ್ಕೊಂಡು ಎಲ್ಲ ಇರ್ತಾರೆ. ಅದೇ ಸಿಸ್ಟಮ್ ಇದೆ ಸರ್, ಅಲ್ಲಿ ಚೆಕ್ ಮಾಡ್ಬೋದು. ಹೋಗೋದು ಎರಡು ಆಡ್ತಾರೆ ಸರ್, ಹೋಗೋಕ್ಕೆ ಬೈಕ್ ಅಂತಂದ್ರೆ 4 ಜನ ಹುಡುಗಿದ್ರು. ಒಂದು ಹುಡುಗಿ ಅಲ್ಲಿಗೆ ಅವ್ನು ಬಿಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಆಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆಲ್ಲ ಮಾಡ್ತಾವ್ರೆ ಬನ್ನಿ ಸರ್ ಅಂತ. ಆಮೇಲೆ ಪೊಲೀಸರು ಬಂದಮೇಲೆ ಈ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ನನಗೆ ಹಿಂಗೆ ಭಯ ಆಗ್ತೈತೆ, ಹಿಂಗೆಲ್ಲ ಮಾಡ್ತಾವ್ರೆ ಬಾರೋಣ. ಈ ಅಣ್ಣನ ಬಂದು ಆಮೇಲೆ ಈ ಅಣ್ಣ ಕೇಳ್ತಾ ಇದ್ದೆ, ಈ ಕಡೆ ಸಂದಿಗೆ ಹೋಗ್ತಾ ಇದ್ರು ಅವರು. ಹೋಗ್ತಾ ಈ ಅಣ್ಣ ಕೇಳ್ತಾ ಯಾಕೇನಾಯಿತು ಏನು ಅಂತ. ಆಮೇಲೆ ಈ ಅಣ್ಣಗೆ ಹೆಂಗೆ ಬೈತಾ ಇದ್ರು. ನಾನು ಏನಕ್ಕೆ ಬೈತೀನಿ ಅಂತ ನಾನು ಹೋದ್ರೆ ನಂಗೆ ಅಲ್ಲೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಹೊಡಿದ್ರು. ಇವ್ರು ಯಾರಂತಲೂ ಗೊತ್ತಿಲ್ಲ, ಗಂಡ್ಮಕ್ಳು ಇದ್ದಿದ್ದಂಗೆ ಬಂದು ಇಲ್ಲಿ ಹೊಡೆದ್ರು. ಹೊಡೆದ್ಮೇಲೆ ವಯಸ್ಸಣ್ಣವ್ರು ಬಂದಾದ್ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತ ನಾವಿಲ್ಲಿ ಬಂದ್ವಿ. ಈಗ ಯಾರು ಕರೆಕ್ಟಾಗಿ ಏನೋ ಹೇಳಿ ನಮಗೆ ಉಲ್ಟಾ ಮಾತಾಡ್ತೀವಿ. ಅದಕ್ಕೆ ನಾನು ಜಾಸ್ತಿ ಪೇನ್ ಆಗಿತ್ತು. ಅವನವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ MLC ಹಾಕ್ಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ ಜಾಗಕ್ಕೆ, ನಂಗೆ ಎಲ್ಲಿ ಹೊಡಿದ್ರು ಅಲ್ಲೇ. ಅವರೆಲ್ಲ ಅಲ್ಲಿಂದ ಹೋಗೋಕ್ಕೆ ರೆಡಿ ಆಗಿದ್ದರು. ರೆಡಿ ಆಗ್ತಿದ್ದಂಗೆ ನಾವು ಈ ಅಣ್ಣ ಪರಿಚಯ ನನಗೆ ರಕ್ಷಿತ್ ಅಣ್ಣ ಅಂತ, ರಕ್ಷಣಾ ವೇದಿಕೆ ಅನ್ನೋ ನಂಬರು. ಈ ಅಣ್ಣ ಫೋನ್ ಮಾಡಿ ಕರ್ಸಿದ್ದು, ಅಣ್ಣ ಹಿಂಗೆ ಆಗೈತೆ ನಿಮಗೆಲ್ಲ ಬರ್ತೀನಿರಪ್ಪ ಅಂತ ಸುಮ್ಮನೆ ಬಂದು ಅಲ್ಲಿ ನಿಂತಿದ್ದ. ಅಲ್ಲಿ ನಿಂತಂಗೆ ವಯಸ್ಸಾಳವ್ರು ಬಂದು ಇದ್ದಿದ್ದಂಗೆ ನಮ್ಗೆ ಈ ಅಣ್ಣನಿಗೆ ಇನ್ನೂ ಕೆಲವೊಬ್ಬರಿಗೆ ಈ ಅಣ್ಣನ ಹೆಂಗೆ ಎಳ್ದಾಡ್ಕೊಂಡ್ಬಿಟ್ಟು ಕರ್ಕೊಂಡು ಪೊಲೀಸ್ ಜಿಪ್ಪಲ್ಲಿ ಹಚ್ಕೊಂಡ್ಬಿಟ್ಟು ಬಂದರು. ಈ ಅಣ್ಣ ಹೇಳ್ತು, ನಾನು ಮಾತಾಡ್ತಿದ್ದು ನಾನು ಏನಿಲ್ಲ ಸುಮ್ಮನೆ ಇದ್ದೆ ಅಂತ. ಅಂದರೆ ಏನು ಕೇಳಾರ್ದಂಗೆ ಈ ಅಣ್ಣನ ಆ ಕಡೆ ಈ ಕಡೆ ಎಳ್ದಾಡಿ ಈ ಅಣ್ಣ ಏನು ಕೇಳ್ದಾಗಿ ಆವಾಚಕ ಪದಗಳನ್ನ ಪೊಲೀಸರು ಬರೀ ನೀವು ಅಣ್ಣನ ಕರ್ಕೊಂಡ್ಬಂದ್ವಿ ಸ್ಟೇಷನ್ಗೆ. ಅವ್ರು ಹಿಂದಿ ಮಾತಾಡ್ತಾರೆ. ಯಾವ ಜಾಗ? 4th ಪ್ಲೇಸ್ ಅಲ್ಲಿ ಸ್ವಾಮಿ ವಿವೇಕಾನಂದ ಪಾರ್ಕ್, ಲೇಔಟ್, ಯಲಹಂಕದ ಅಟ್ಟೂರಿನಲ್ಲಿ 4th ಪ್ಲೇಸ್ ಅಲ್ಲಿ ಯಾದಗಿರಿಯಿಂದ ಬಟ್ಟೆಪಾಡಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜುಪ್ಟೋದಲ್ಲಿ ಕೆಲಸ ಮಾಡ್ತಾನೆ ಹುಡುಗ. 4 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಹೋದಾಗ ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇವನಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂಥದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತು ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜಯಂತ್ ಮತ್ತು ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದ್ಮೇಲೆ ಆ ಹಿಂದಿಯವ್ರನ್ನ ಅರೆಸ್ಟ್ ಮಾಡಿಸುವಂಥ ಕೆಲಸ ಆಗಿದೆ. ಯಲಹಂಕದ ಅಟ್ಟೂರಿನಲ್ಲಿ 4th ಪ್ಲೇಸ್ ಅಲ್ಲಿ ಯಾದಗಿರಿಯಿಂದ ಬಟ್ಟೆಪಾಡಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜುಪ್ಟೋದಲ್ಲಿ ಕೆಲಸ ಮಾಡ್ತಾನೆ ಹುಡುಗ. 4 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಹೋದಾಗ ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇವನಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂಥದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತು ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜಯಂತ್ ಮತ್ತು ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದ್ಮೇಲೆ ಆ ಹಿಂದಿಯವ್ರನ್ನ ಅರೆಸ್ಟ್ ಮಾಡಿಸುವಂಥ ಕೆಲಸ ಆಗಿದೆ. ನಾವು ಏನು ಹೇಳ್ತಾ ಇದ್ದೀವಿ, ಬೆಂಗಳೂರು ನಗರ ಕನ್ನಡಿಗರಿಗಾಗಿ ಕೆಂಪೇಗೌಡರು ಕಟ್ಟಿರುವಂಥದ್ದು. ಬೆಂಗಳೂರು ನಗರದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಮಾನ್ಯ ಗೃಹ ಮಂತ್ರಿಗಳೇ ಎಚ್ಚೆತ್ಕೊಳ್ಳಿ. ಪರಭಾಷಿಗರ ಮೇಲೆ ನಿರಂತರ ಪರಭಾಷಿಗರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಖಂಡಿಸಿ. ಬೇರೆಯವರಿಂದ ನಮ್ಗೆ ಅನ್ಯಾಯ ಆಗ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇರೋದೇ ಈ ಹೊರ ರಾಜ್ಯದಿಂದ ಬಂದಿರಲ್ಲ. ಕನ್ನಡದ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ನಾವು ಯಾವತ್ತೂ ತಡೆಯೋಕ್ಕಾಗಲ್ಲ. ಈವಾಗಲೇ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಬೆಂಗಳೂರು ಬಿಟ್ಟು ತೊಲಗಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ದಿನನಿತ್ಯ ಬಸ್ಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ, ಪೊಲೀಸರ ಮೇಲೆ ದಾಳಿ ನಡೀತಾ ಇದೆ, ITBTಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಎಚ್ಚೆತ್ಕೊಳ್ಳಿ ನಮ್ಮ ಪೊಲೀಸ್ ಅಧಿಕಾರಿಗಳು. ಈ ಕೂಡಲೇ ಇಂಥ ಯಾರು ದುಷ್ಟರು ಇದ್ದಾರೆ ಅವ್ರನ್ನ ಒಳಗಡೆ ಹಾಕುವಂಥ ಕೆಲಸ ಮಾಡಿ.
ಕನ್ನಡಿಗರು ಹೊಟ್ಟೆಪಾಡಿಗಾಗಿ ಈ ರೀತಿ ಬೆಳಿಗ್ಗೆ 4 ಗಂಟೆಗೆ ಯಾರು ಕೆಲಸ ಮಾಡ್ತಾರ್ರಿ? ಯಾದಗಿರಿಯಿಂದ ಅಲ್ಲಿ ಅಲ್ಲಿಂದ ಹೊಟ್ಟೆಪಾಡಿಗಾಗಿ ಜೀವನ ಮಾಡಲಿಕ್ಕೆ, ತಂದೆ ತಾಯಿಯ ಸೇವೆ ಮಾಡಲಿಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಊರ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲೇ ಕನ್ನಡದ ಹುಡುಗರ ಮೇಲೆ ದಾಳಿ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೈನಿಕರ ಪಡೆ ಅವ್ರ ಮೇಲೆ ಮತ್ತೆ ದಾಳಿ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.